ಎಲ್ಲರಿಗೂ ಸ್ವರ ದೇಗುಲ ಸ್ಟೋರಿ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮಮತಾ ರವಿಕುಮಾರ್. ಇವತ್ತಿನ ಕತೆ ಮುಂದಾಲೋಚನೆ ಬಲು ಮುಖ್ಯ. ಕತೆ ಶುರು ಮಾಡೋಣ. ಒಂದು ದೊಡ್ಡ ಕಾಗೆ ಸಮುದ್ರದ ತೀರದಲ್ಲಿ ಆಹಾರ ಹುಡುಕ್ತಾ ಇತ್ತು. ಅದರ ಕಣ್ಣಿಗೆ ಒಂದು ಚಿಪ್ಪಿನ ಹುಳ ಕಾಣಿಸ್ತು. ಆ ಚಿಪ್ಪಿನ ಹುಳವನ್ನ ತಗೊಂಡು ಅದು ಆ ಚಿಪ್ಪಿನ ಮೇಲೆ ಅನೇಕ ಸಾರಿ ಕುಟ್ತಾ ಇತ್ತು. ಆದ್ರೂ ಕೂಡ ಅದು ಒಡಿಲಿಲ್ಲ. ಹುಳ ಹೊರಗಡೆ ಬರ್ಲೂ ಇಲ್ಲ. ಹಾಗೆ ಕಾಗೆ ಪ್ರಯತ್ನ ಪಡ್ತಾ ಇತ್ತು. ಅಲ್ಲೇ ಹತ್ತಿರದಲ್ಲಿ ಕೂತಿದ್ದ ಹದ್ದು ಅದನ್ನ ನೋಡ್ತಾ ಇತ್ತು. ಅದು ಹೇಳ್ತು ಹತ್ರ ಬಂದು ಕಾಗೆಗೆ, ನೀನು ಇಲ್ಲೇ ಕುಟ್ಟಿದ್ರೆ ಅಂದ್ರೆ ಇಲ್ಲಿ ಕೂತ್ಕೊಂಡು ಕುಟ್ತಾ ಇದ್ರೆ ಏನು ಪ್ರಯೋಜನ ಇಲ್ಲ. ಮೇಲ್ಗಡೆ ಹೋಗಿ ಅಲ್ಲಿಂದ ಅದನ್ನ ಬಿಸಾಕು ಬಂಡೆಗಲ್ ಮೇಲೆ. ಆವಾಗ ಆ ಚಿಪ್ಪು ಒಡೆಯುತ್ತೆ, ಚಿಪ್ಪಿನ ಹುಳ ಹೊರಗಡೆ ಬರುತ್ತೆ ಅಂತ ಹೇಳ್ತು. ಅದಕ್ಕೆ ಕಾಗೆ ಸೀದಾ ಚಿಪ್ಪಿನ ಹುಳನ ಮೇಲ್ಗಡೆ ತಗೊಂಡು ಹೋಗಿ ಅಲ್ಲಿಂದ ಜೋರಾಗಿ ಆ ಬಂಡೆಗಲ್ ಮೇಲೆ ಹಾಕ್ತು. ಆ ಬಂಡೆಗಲ್ ಮೇಲೆ ಬಿದ್ದ ತಕ್ಷಣ ಚಿಪ್ಪು ಒಡೆದು ಹುಳ ಹೊರಗಡೆ ಬಂತು. ಆ ಕಾಗೆ ಆ ಚಿಪ್ಪಿನ ಹುಳದ ಹತ್ರ ಬರೋ ಅಷ್ಟು ಹೊತ್ತಿಗೆ ಆ ಹದ್ದು ಬೇಗ ಬಂದು ಆ ಹುಳವನ್ನ ತಗೊಂಡು ದೂರ ಹೊರಟೋಯ್ತು. ಆ ಕಾಗೆಗೆ ಏನ್ ಮಾಡ್ಬೇಕು ಅಂತ ಹೇಳಿ ಗೊತ್ತೇ ಆಗ್ಲಿಲ್ಲ. ಅದು ಪೆಚ್ಚು ಮುಖ ಹಾಕೊಂಡು ಕೂತ್ಕೊಳ್ತು. ಈ ಕಥೆಯಿಂದ ನಾವು ಏನ್ ತಿಳ್ಕೊಳ್ಬಹುದು ಗೊತ್ತಾ? ಯಾರು ಏನೇ ಹೇಳಿದ್ರು ಕೂಡ ಹಿಂದೆ ಮುಂದೆ ಏನು ಯೋಚನೆ ಮಾಡ್ಲಾರ್ದೆ ಸುಮ್ಮನೆ ಹಾಗೆ ಮಾಡೋದಲ್ಲ. ಸ್ವಲ್ಪ ಯೋಚಿಸ್ಬೇಕು. ಯೋಚಿಸಿ ಅದು ಸರಿನೋ ತಪ್ಪೋ ಅಂತ ಹೇಳಿ ತಿಳ್ಕೊಂಡು ಅದು ಸರಿ ಇದ್ರೆ ಅದನ್ನ ಮಾಡ್ಬೇಕು, ಇಲ್ವಾದ್ರೆ ಅದನ್ನ ಮಾಡ್ಲೇಬಾರದು. ಸರಿ ಅಲ್ವಾ? ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗಿದ್ರೆ ಈ ಕತೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಿಗೆ ಹಾಕಿ. ಮತ್ತು ಯಾರು ನನ್ನ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರಾ, ಕಥೆಯನ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.